ಯೂಟ್ಯೂಬ್ ಚಾನಲ್. ತುಂಬ ಟೈಮ್ ಆದಮೇಲೆ ನಾನೀಗ ಕುಕ್ಕಿಂಗ್ ವಿಡಿಯೋ ಮಾಡ್ತಿದ್ದೇನೆ. ಸೊ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದರೆ ನಾರಾಯಣ್ ಸ್ಟೈಲ್ ಪನ್ನೀರ್ ಫ್ರೈ. ಸೊ ಅದನ್ನು ಟೇಸ್ಟ್ ಮಾಡಲಿಕ್ಕೆ ಪಡುಬಿದ್ರೆಯಿಂದ ಬಂದಿದ್ದಾನೆ. ಸೊ ಲೆಟ್ಸ್ ಇಂಟ್ರೊಡ್ಯೂಸ್ ಆಕಾಶ್. ಹೌ ಎಕ್ಸೈಟೆಡ್ ಆರ್ ಯು? ಗೊತ್ತಿಲ್ಲ, ಮತ್ತೆ ಇವರು ಟೇಸ್ಟ್ ನೋಡ್ತಾರೆ. ಸೊ ಯಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಕಡೆ ರೆಡಿ ಮಾಡಿಟ್ಟಿದ್ದೇನೆ. ಸೊ ಲೆಟ್ಸ್ ಸಿ ಕಮ್. ಹುಣಸೆ ನೀರು, ಇದನ್ನು ನೆನೆ ಹಾಕಿಟ್ಟು ಬಿಸಿನೀರಲ್ಲಿ ನೆನೆ ಹಾಕಿಟ್ಟು ಇರೋದು. ಮೆಣಸಿನ ಹುಡಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್, ಇದಷ್ಟು ಖಾರ ಇರಲ್ಲ. ಸೊ ಇದು ಅಕ್ಕಿ ಹಿಟ್ಟು, ಅದು 3 ಟೇಬಲ್ ಸ್ಪೂನ್ ಸಾಕು. ಇದು ಅರಶಿನ ಆ್ಯಂಡ್ ಉಪ್ಪು ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮತ್ತು ಇದಕ್ಕೆ ನಾವು ಕೊಕೊನಟ್ ಆಯಿಲನ್ನೇ ಯೂಸ್ ಮಾಡಬೇಕು. ಸೊ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಒನ್ ಮೋರ್, ನಂದಿನಿಯವರ ಪನ್ನೀರ್. ಓಕೆ, ನಾವು ಕುಕಿಂಗ್ ಸ್ಟಾರ್ಟ್ ಮಾಡುವಾಗ ಈಗ ನಾವು ಫ್ರೈ ಮಾಡಬೇಕಾದ್ರೆ ಇಷ್ಟು ದೊಡ್ಡ ಬಟ್ಟೆ ಬೇಕೇ ಬೇಕು. ಈ ಥರದ್ರಲ್ಲೇ ನಾವು ಕಲಸೋ ಸೊ ಈಸಿ ಆಗ್ತದೆ ಈಗ ಅದನ್ನೆಲ್ಲ ಅಪ್ಲೈ ಮಾಡಲಿಕ್ಕೆ. ಸೊ ಸ್ಟಾರ್ಟ್ ಮಾಡಿ. ಮೆಣಸಿನ ಹುಡಿಗೆ ಇದು ಒಂದು 5 to 6 ಟೇಬಲ್ ಸ್ಪೂನ್ ಹಾಕಿ. ಅರಶಿನ ಇದು ಸ್ವಲ್ಪ ಹಾಕಿ, ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಬೇಕು ಅಂತೇಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೊಂದು 1 ಸ್ಪೂನ್ ಹಾಕಿ ಸಾಕು. ಯಾ, ವಿಡಿಯೋಗ್ರಾಫರ್ ಹೇಳಬೇಕಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತೆ ಬೇಕಿದ್ರೆ ಯು ಕ್ಯಾನ್ ಅಡ್ಜಸ್ಟ್. ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಅಕ್ಕಿ ಹಿಟ್ಟು. ಇದು ಆ ನಾರಾಯಣ್ ಸ್ಟೈಲ್ ಇದ್ದು ಟೆಕ್ಸ್ಚರ್ ಕೊಡ್ತದೆ. ಸೊ ನೋಡಿ, ಇದನ್ನು ಮಿಕ್ಸ್ ಮಾಡಬೇಕಂತಿದ್ರೆ ಈ ಟಾಮ್ರಿಂಡ್ ವಾಟರಲ್ಲೇ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹಾಕ ಒಂದು ಫೈನ್ ಬ್ಯಾಟರನ್ನು ಮಾಡಿ ನೋಡಿ. ಇನ್ನೂ ಸ್ವಲ್ಪ ತೆಳು ಆಗಬೇಕು. ಚೂರು ಇನ್ನೂ ಸಹ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಒಮ್ಮೆ ಟೇಸ್ಟ್ ನೋಡಿ, ಉಪ್ಪು ನೋಡಿ, ಮತ್ತೆ ಬೆಲ್ಲ ಹಾಕ್ಕೊಂಡು ನಾವೀಗ ಪನ್ನೀರ್ ಕಟ್ ಮಾಡಿದೆ. ಎಷ್ಟು ಅಗಲ ಬೇಕು ಅಷ್ಟು ಅಗಲ ನೋಡಿ ಕಟ್ ಮಾಡಿ. ಎಷ್ಟು ತಿನ್ನಬೇಕು ನಿಮಗೆ ಅಷ್ಟಕ್ಕೆ ಕಟ್ ಮಾಡಿ. ನೋಡಿ, ಇಷ್ಟು ತೆಳು ಕಟ್ ಮಾಡಿದರೆ ಸಾಕು. ಈಗ ಇದು ಮಸಾಲೆ ಎಲ್ಲ ಹಾಕಿ ಒಂದು ಎಷ್ಟು ನಿಮಿಷ ಆಗ್ತೀವಿ? 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಡುವ. ಎರಡು ಸೈಡ್ ಕೂಡ ಇರ್ಲಿ ಏನಾಗೋದಿಲ್ಲ. ಈಗ ಇದನ್ನು 20 ಮಿನಿಟ್ಸ್ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದೇವೆ. ಇನ್ನು ಇದನ್ನು ಫ್ರೈ ಮಾಡುವ ವಿತ್ ಕೋಕೋನಟ್ ಆಯಿಲ್. ಎಣ್ಣೆಯಲ್ಲಿ ಅದು ಮೀಂದಬೇಕು, ಅಷ್ಟು ಎಣ್ಣೆ ಹಾಕಿ. ಮಿನಿಟ್ಸ್ ಒಂದು ಸೈಡ್ ಬೇಯಬೇಕು. ವಾಪಸ್ ನೆಕ್ಸ್ಟ್ 5 ಮಿನಿಟ್ಸ್ ನೆಕ್ಸ್ಟ್ ಇನ್ನೊಂದು ಸೈಡ್ ಬೇಯಬೇಕು. ಆ ಕಡೆ ಬೇಡ ಬನ್ನಿ, ನೀವು ತಪ್ಪು ಮಾಡ. ಇದು 5 ಮಿನಿಟ್ಸ್ ಆಗ್ಬೇಕಾಗಿ. ಇಷ್ಟು ಕಾದ್ರೆ ಸಾಕು. ಮಸಾಲೆಯನ್ನು ಆಯಿಲಿಗೆ ಹಾಕಿ
ಫ್ರೈ ಮಾಡಬೇಕು. ಫ್ರೈ ಹುಡಿ ಆದಾಗೆ ಆಗ್ತದೆ. ಅವೆಲ್ಲ ಫ್ರೈ ಮಾಡಿ ಎಲ್ಲ ಆಗಿದೆ. ಟೇಸ್ಟ್ ನೋಡ್ಲಿ ಆಕಾಶ್ ಹತ್ರ ಹೋಗುವ ಬನ್ನಿ. ಆಕಾಶ್ ಪ್ಲೀಸ್ ಇದನ್ನು ತಿಂದು ಟೇಸ್ಟ್ ನೀಡಿ ಹೇಳಿ. ಈ ಕಡೆ ಬಾ ಆಕಾಶ್ ಪ್ಲೀಸ್ ಪ್ಲೀಸ್. ಒಳ್ಳೆದಾಗಿದೆ. ಹೌದು, ಆಕಾಶ್ ಯಾವಾಗ್ಲೂ ಸತ್ಯನೇ ಹೇಳ್ತಾರೆ, ಹೇಳುದಿಲ್ಲ. ನಿಮ್ಗೆ ಏನಾದ್ರು ಹೀಗೆ ಏನಾದ್ರು ರೆಸಿಪಿ ಎಲ್ಲ ಬೇಕಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಮತ್ತೆ ಲೈಕ್ ಶೇರ್ ಕಮೆಂಟ್. ಈ ವಿಡಿಯೋಗೆ ಒಂದು 5,000 ಲೈಕ್ ಬರಲಿ. 5,000 ಲೈಕ್ಸ್ ರೀಚ್ ಮಾಡಿಸಿ. ಆರ್ ಯು ಕಾಮಿಡಿ ಮೀ? ಆಮೇಲೆ ಇನ್ನೊಂದು ಸ್ಪೆಷಲ್ ಆಗಿರುವಂತ ಏನಾದ್ರು ಐಟಮ್ ಕುಕ್ ಮಾಡುವ. ಸೊ ಯಾ, we will end up this video. So until then, take care, bye bye, love you all from Bye bye. Akash and Try Jyoti. this recipe. It's Yeah. wonderful. Yeah. Bye bye. Thank you so much, bye.